ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 18ನೆಯ ತಿರುನಾಮ ಯೋಗ. ಗೋಕುಲದಲ್ಲಿ ದದಿಬಾಂಡ ಎಂಬ ಮೊಸರು ಮಾರುವ ಹುಡುಗನಿದ್ದನು. ಒಂದು ದಿನ ಯಶೋದೆಯು ದದಿಬಾಂಡನ ಬಳಿ ಬಂದು, ಕೃಷ್ಣ ಇಲ್ಲಿಗೆ ಬಂದಿದ್ದನ್ನು ನೀನೇನಾದರೂ ನೋಡಿದೆಯಾ ಎಂದು ಕೇಳಿದಾಗ ದದಿಬಾಂಡನು, ನಾನು ಕೃಷ್ಣನನ್ನು ನೋಡಿಲ್ಲ ಎಂದನು. ಕೃಷ್ಣನ ಈ ತುಂಟುತನದಿಂದ ದಣಿದ ಯಶೋದೆಯು, ಇವತ್ತಂತೂ ಈ ಹುಡುಗನ ಕಾಟ ಸಾಕಾಗೋಗಿದೆ. ಇವನು ಇದೇ ಕಡೆಗೆ ಬಂದಿದ್ದನ್ನು ನಾನೇ ನೋಡಿದೆ. ನಿನಗೇನಾದರೂ ಕೃಷ್ಣನು ಕಂಡರೆ ದಯವಿಟ್ಟು ಅವನನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ. ಅದಕ್ಕೆ ದದಿಬಾಂಡನು ಸರಿ ಎಂದನು. ಸ್ವಲ್ಪ ಸಮಯದ ನಂತರ ಅವನ ಒಂದು ಮೊಸರಿನ ಮಡಿಕೆಯಿಂದ ಟಪ್ ಟಪ್ ಎಂಬ ಶಬ್ದ ಕೇಳಿಸಿತು. ಆ ಮಡಿಕೆಯನ್ನು ತಟ್ಟುತ್ತಿರುವುದು ಯಾರಿರಬಹುದು? ಆ ಮಡಿಕೆಯನ್ನು ತಟ್ಟುತ್ತಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ಕೃಷ್ಣನೇ ಆಗಿದ್ದ. ಯಶೋದೆ ತನ್ನನ್ನು ಹುಡುಕಿಕೊಂಡು ಬರುತ್ತಾಳೆ ಎಂದು ತಿಳಿದ ಕೃಷ್ಣನು ಮೊದಲೇ ದದಿಬಾಂಡನ ಬಳಿ ಹೋಗಿ, ಒಂದು ವೇಳೆ ಅಮ್ಮ ನನ್ನನ್ನು ಹುಡುಕಿಕೊಂಡು ಬಂದರೆ ಸುಳ್ಳು ಹೇಳು ಎಂದು ಹೇಳಿ ಒಂದು ಖಾಲಿ ಮಡಿಕೆಯೊಳಗೆ ಬಚ್ಚಿಟ್ಟುಕೊಂಡನು. ದದಿಬಾಂಡನು ಮಡಿಕೆಯ ಶಬ್ದಕ್ಕೆ ಕಿವಿಗೊಟ್ಟು, ಹೀಗೇನ್ ಬೇಕು ಎಂದು ಕೃಷ್ಣನನ್ನು ಕೇಳಿದನು. ಮಡಿಕೆಯೊಳಗಿದ್ದ ಕೃಷ್ಣನು ಮೆಲ್ಲನೆ, ಅಮ್ಮ ಇಲ್ಲಿಂದ ಹೋದ್ರಾ? ನಾನು ಈಗ ಹೊರಗೆ ಬರ್ಲಾ ಎಂದು ಕೇಳಿದನು. ದದಿಬಾಂಡನು ಅಮ್ಮ ಹೋದರು ಎಂದಾಗ ಕೃಷ್ಣನು, ಮತ್ತೆ ಯಾಕೆ ತಡ? ಮಡಿಗೆಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚು, ನಾನು ಹೊರಗೆ ಬರಬೇಕು ಎಂದನು. ದದಿಬಾಂಡನು ಒಪ್ಪದೆ, ನಾನು ನಿನಗೆ ದೊಡ್ಡ ಸಹಾಯವನ್ನೇ ಮಾಡಿದ್ದೇನೆ. ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ಮಾತ್ರ ನಾನು ಈ ಬಟ್ಟೆಯನ್ನು ಬಿಚ್ಚಿ ನಿನ್ನನ್ನು ಹೊರಗೆ ಬಿಡುತ್ತೇನೆ. ಜಗತ್ತನ್ನೇ ಬಂಧನದಿಂದ ಬಿಡಿಸುವ ಕೃಷ್ಣನು ಒಬ್ಬ ಸಾಮಾನ್ಯ ಮೊಸರು ಮಾರುವ ಹುಡುಗನ ಮಡಿಕೆಯಲ್ಲಿ ಬಂದಿಯಾಗಿದ್ದನು. ಆ ಹುಡುಗನು ಕೃಷ್ಣನನ್ನೇ, ನಾನು ಕೇಳಿದ್ದನ್ನು ಕೊಟ್ಟರೆ ಮಾತ್ರ ನಿನ್ನನ್ನು ಬಿಡಿಸುತ್ತೇನೆ ಎಂದು ಹೆದರಿಸಿದನು. ಕೃಷ್ಣನು, ನಿನಗೇನು ಬೇಕು ಎಂದು ಕೇಳಿದಾಗ ದದಿಬಾಂಡನು ಮಡಿಕೆಯಲ್ಲಿ ಬಚ್ಚಿಟ್ಟುಕೊಂಡಿರುವುದು ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಎಂದು ತಿಳಿದು, ನನಗೂ ಮತ್ತು ನಿನಗೆ ಆಶ್ರಯ ನೀಡಿದ ಆ ಮಡಿಕೆಗೂ ಮೋಕ್ಷ ಕೊಡಬೇಕು, ಇಲ್ಲದಿದ್ದರೆ ನಿನ್ನನ್ನು ಹೊರಗೆ ಬಿಡುವುದಿಲ್ಲ ಎಂದು ಹಠ ಹಿಡಿದನು. ಕೃಷ್ಣನು ಸರಿ ಎನ್ನುತ್ತಿದ್ದಂತೆಯೇ ದದಿಬಾಂಡ ಮಡಿಕೆಯ ಬಟ್ಟೆಯನ್ನು ಬಿಚ್ಚಿದನು. ಕೃಷ್ಣ ಹೊರಗೆ ಬರುತ್ತಿದ್ದ ಹಾಗೆಯೇ ದದಿಬಾಂಡ ಮತ್ತು ಅವನ ಮಡಿಕೆ ಮೋಕ್ಷ ಪಡೆದು ಶ್ರೀವೈಕುಂಠವನ್ನು ಸೇರಿದರು. ಈ ವಿಷಯ ತಿಳಿದ ಊರಿನ ಹಿರಿಯರು ಗಾರ್ಗಾಚಾರ್ಯರ ಬಳಿ ಹೋಗಿ, ಕೃಷ್ಣನು ಒಂದು ನಿರ್ಜೀವ ವಸ್ತುವಾದ ಮಡಿಕೆ ಮತ್ತು ಏನು ಅರಿಯದ ಒಬ್ಬ ಸಾಮಾನ್ಯ ಮೊಸರು ಮಾರುವ ಹುಡುಗನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಆದರೆ ಕೇವಲ ಭಕ್ತಿಯೋಗ ಮಾಡಿದವರಿಗೆ ಮಾತ್ರ ಮೋಕ್ಷ ಸಿಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿರುವಾಗ ಇದು ಹೇಗೆ ಸಾಧ್ಯ ಎಂದು ಆಚಾರ್ಯರನ್ನು ಪ್ರಶ್ನಿಸಿದರು. ಅದಕ್ಕೆ ಗಾರ್ಗಾಚಾರ್ಯರು, ಹೌದು, ನಿಜವಾಗಿಯೂ ಭಕ್ತಿಯೋಗವೇ ಮೋಕ್ಷವನ್ನು ಪಡೆಯಲು ಇರುವ ದಾರಿ. ಆದರೆ ನಮ್ಮಂಥ ಸಾಮಾನ್ಯ ಜನರಿಗೆ ಭಕ್ತಿಯೋಗದ ಅಭ್ಯಾಸವನ್ನು ಮಾಡುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ದದಿಬಾಂಡನು ಭಕ್ತಿಯೋಗದ ಬದಲಾಗಿ ತನಗಾಗಿ ಮತ್ತು ಆ ಮಡಿಕೆಗಾಗಿ ಕೃಷ್ಣನಲ್ಲಿ ಶರಣಾಗತಿ ಮಾಡಿದನು. ಆದ್ದರಿಂದ ಕೃಷ್ಣನೇ ಆ ಭಕ್ತಿಯೋಗದ ಸ್ಥಾನದಲ್ಲಿ ನಿಂತು ದದಿಬಾಂಡ ಮತ್ತು ಮಡಿಕೆ ಇಬ್ಬರೂ ಮೋಕ್ಷವನ್ನು ಸೇರಲು ಸ್ವತಃ ತಾನೇ ದಾರಿಯಾದನು. ಯೋಗ ಎಂದರೆ ಸಾಧನೆ, ಅಂದರೆ ಒಂದು ಗುರಿಯನ್ನು ತಲುಪಲು ನಾವು ಅನುಸರಿಸುವ ಹಂತಗಳು ಅಥವಾ ದಾರಿ ಎಂದು ಅರ್ಥ. ಯೋಗ ಎಂಬ ತಿರುನಾಮದ ವಿಶೇಷ ಅರ್ಥವೇನೆಂದರೆ, ನಾವು ಮೋಕ್ಷವನ್ನು ಪಡೆಯಲು ಆ ಭಗವಂತನೇ ಸ್ವತಃ ನಮಗೆ ಮೆಟ್ಟಿಲುಗಳಾಗುತ್ತಾನೆ. ನಾವು ಪ್ರತಿದಿನ ಭಕ್ತಿಯಿಂದ ಯೋಗಾಯ ನಮಃ ಎಂದು ಜಪಿಸಿದರೆ ಭಗವಂತನೇ ನಮಗಾಗಿ ದಾರಿಯನ್ನು ಸುಲಭಗೊಳಿಸಿ ಶ್ರೀವೈಕುಂಠದಲ್ಲಿರುವ ತನ್ನ ಪರಮಪದವನ್ನು ತಲುಪಲು ಸ್ವತಃ ತಾನೇ ಮಾರ್ಗದರ್ಶಿಯಾಗುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.